ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡೋದು ಜಾಕೋಬ್ ಫಜೆಲ್ ಎಂಬ ಅಮೆರಿಕದ ಒಬ್ಬ ಮಹತ್ವದ ವ್ಯಕ್ತಿಯ ಬಗ್ಗೆ. ನೀವು ಐಸ್ ಕ್ರೀಮ್ ಅನ್ನು ತುಂಬಾ ಇಷ್ಟಪಡುತ್ತೀರಾ? ಆದರೆ ನಿಮಗೆ ತಿಳಿದಿದೆಯಾ, ಐಸ್ ಕ್ರೀಮ್ ಅನ್ನು ಮೊದಲ ಬಾರಿಗೆ ದೊಡ್ಡ ಮಟ್ಟದಲ್ಲಿ ವ್ಯಾಪಾರವಾಗಿ ಮಾರಾಟ ಮಾಡಿದ ವ್ಯಕ್ತಿ ಯಾರು ಎಂದು? ಅವರೇ ಜಾಕೋಬ್ ಫಜೆಲ್. ಜಾಕೋಬ್ ಫಜೆಲ್ ಅವರು 1819 ಫೆಬ್ರವರಿ 24ರಂದು ಅಮೆರಿಕದ ಮರ್ಲ್ಯಾಂಡ್ ರಾಜ್ಯದಲ್ಲಿ ಜನಿಸಿದರು. ಅವರು ಒಬ್ಬ ಸಾಮಾನ್ಯ ವ್ಯಾಪಾರಿಯಾಗಿದ್ದರು. ನಂತರ ಐಸ್ ಕ್ರೀಮ್ ಇತಿಹಾಸದಲ್ಲಿ ದೊಡ್ಡ ಕ್ರಾಂತಿ ಮಾಡಿದವರು. ಹಿಂದಿನಂತೆ ಆಗ ಐಸ್ ಕ್ರೀಮ್ ಎಲ್ಲರಿಗೂ ಸಿಗುತ್ತಿರಲಿಲ್ಲ. ಅದು ತುಂಬಾ ದುಬಾರಿ ಮತ್ತು ವಿಶೇಷ ಆಹಾರವಾಗಿತ್ತು. ಹೆಚ್ಚಾಗಿ ಶ್ರೀಮಂತರ ಮನೆಗಳಲ್ಲಿ ಅಥವಾ ದೊಡ್ಡ ಸಮಾರಂಭಗಳಲ್ಲಿ ಮಾತ್ರ ಸಿಗುತ್ತಿತ್ತು. ಆದರೆ ಜಾಕೋಬ್ ಫಜೆಲ್ ಅವರು ಐಸ್ ಕ್ರೀಮ್ ಅನ್ನು ಸಾಮಾನ್ಯ ಜನರಿಗೂ ಕೂಡ ಸಿಗುವಂತೆ ಮಾಡಿದರು. 1851ರಲ್ಲಿ ಜಾಕೋಬ್ ಫಜೆಲ್ ಅವರು ಅಮೆರಿಕದ ಪೆನ್ಸಿಲ್ವೇನಿಯಾ ರಾಜ್ಯದಲ್ಲಿ ಮೊದಲ ಕಮರ್ಷಿಯಲ್ ಐಸ್ ಕ್ರೀಮ್ ಫ್ಯಾಕ್ಟರಿಯನ್ನು ಆರಂಭಿಸಿದರು. ಇದು ಐಸ್ ಕ್ರೀಮ್ ಇತಿಹಾಸದಲ್ಲೇ ಬಹಳ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿತ್ತು. ಜಾಕೋಬ್ ಫಜೆಲ್ ಅವರು ಐಸ್ ಕ್ರೀಮ್ ಅನ್ನು ಕೇವಲ ತಯಾರಿಸುವುದಲ್ಲದೆ ಅದನ್ನು ದೊಡ್ಡ ಪ್ರಮಾಣದಲ್ಲಿ ತಯಾರಿಸಿದರು. ಟ್ರೈನ್ ಮತ್ತು ಟ್ರಾನ್ಸ್ಪೋರ್ಟ್ ಮೂಲಕ ಬೇರೆ ಬೇರೆ ನಗರಗಳಿಗೆ ಕಳುಹಿಸಿದರು. ಬಾಲ್ಟಿಮೋರ್, ನ್ಯೂಯಾರ್ಕ್, ವಾಷಿಂಗ್ಟನ್ ಡಿಸಿ ಹೀಗೆ ದೊಡ್ಡ ನಗರಗಳಲ್ಲಿ ಮಾರಾಟ ಮಾಡಿದರು. ಇದರಿಂದ ಐಸ್ ಕ್ರೀಮ್ ಒಂದು ಲಕ್ಸುರಿ ಐಟಮ್ ಆಗಿರದೆ ಒಂದು ಜನಪ್ರಿಯ ಮತ್ತು ಸಾಮಾನ್ಯ ಸಿಹಿ ತಿಂಡಿ ಆಯಿತು. ಜಾಕೋಬ್ ಫಜೆಲ್ ಅವರು ಮಾಡಿದ ಈ ಕೆಲಸದಿಂದಾಗಿ ಅಮೆರಿಕದಲ್ಲಿ ಐಸ್ ಕ್ರೀಮ್ ಉದ್ಯಮ ಅತಿ ವೇಗದಲ್ಲಿ ಬೆಳೆಯಿತು. ಅದಕ್ಕಾಗಿ ಕೆಲವರು ಅವರನ್ನು ದ ಫಾದರ್ ಆಫ್ ಐಸ್ ಕ್ರೀಮ್ ಇಂಡಸ್ಟ್ರಿ, ಅಂದರೆ ಐಸ್ ಕ್ರೀಮ್ ಉದ್ಯಮಗಳ ತಂದೆ ಎಂದು ಕರೆಯುತ್ತಾರೆ. ಜಾಕೋಬ್ ಫಜೆಲ್ ಅವರು 1912ರಲ್ಲಿ ನಿಧನರಾದರು. ಆದರೆ ಅವರು ಆರಂಭಿಸಿದ ಐಸ್ ಕ್ರೀಮ್ ಉದ್ಯಮ ಇಂದಿಗೂ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಮುಂದುವರೆದಿದೆ. ಹಾಗಾಗಿ ಸ್ನೇಹಿತರೆ, ನಾವು ಇವತ್ತು ತಿನ್ನುವ ಐಸ್ ಕ್ರೀಮ್ ಹಿಂದೆ ಒಬ್ಬ ವ್ಯಕ್ತಿಯ ದೊಡ್ಡ ಪಾತ್ರ ಇದೆ. ಅವರೇ ಜಾಕೋಬ್ ಫಜೆಲ್. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.